ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಮಗಳೂರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಳಲೂರು, ಅಂಬಳೆ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು. ನಮಸ್ಕಾರ. ಇಂದು 29/8/2024 ಅಂಬಳೆ ಹೋಬಳಿಯ ಕ್ಲಸ್ಟರ್ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಇಂದು ಆಯೋಜಿಸಿದ್ದು, ಈ ಕ್ರೀಡೆಯಲ್ಲಿ ಅಂಬಳೆ ಹೋಬಳಿಯ ಸುಮಾರು 18 ಶಾಲೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಗುಂಪು ಆಟಗಳಲ್ಲಿ ಕಬಡ್ಡಿ, ಖೋ-ಖೋ, ವಾಲಿಬಾಲ್ ಮತ್ತು ಥ್ರೋಬಾಲ್ ನಡೀತಾ ಇದೆ. ಹಾಗೇನೆ ವೈಯಕ್ತಿಕ ವಿಭಾಗದಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್, 600 ಮೀಟರ್ ಹಾಗೂ ರಿಲೇ, ಜೊತೆಗೆ ಗುಂಡು ಎಸೆತ, ಚಕ್ರ ಎಸೆತ, ಉದ್ದ ಜಿಗಿತ, ಎತ್ತರ ಜಿಗಿತ, ಹೀಗೆ ಎಲ್ಲ ರೀತಿಯ ಕ್ರೀಡಾಕೂಟಗಳು ಇಂದು ಜಿಲ್ಲಾ ಆಟದ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಸುಮಾರು 500ರಿಂದ 600 ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಕ್ರೀಡಾಕೂಟದ ಆಯೋಜಕರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾ ಆಟದ ಮೈದಾನದಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು, ವಿದ್ಯಾರ್ಥಿಗಳು ಸಂತೋಷದಿಂದ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ಕ್ರೀಡಾಕೂಟವನ್ನು ಆನಂದಿಸಿ ಎಂದು ಹೇಳಿದರು. ಹಳ್ಳಿಯ ಮಕ್ಕಳ ಹಳ್ಳಿಯ ಸೊಗಡಿನಿಂದ ಕೂಡಿರ್ತಕ್ಕಂಥ ಈ ಕ್ರೀಡಾಕೂಟವನ್ನ ನೋಡೋದಿಕ್ಕೆ ಹೆಚ್ಚು ಜನರು, ಪೋಷಕ ವರ್ಗದವರು ಕೂಡ ಆಗಮಿಸಿದ್ದಾರೆ. ಮಕ್ಕಳಲ್ಲಿರ್ತಕ್ಕಂಥ ಆಸಕ್ತಿಯನ್ನ ನೋಡಿದ್ರೆ ಎಷ್ಟೇ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ರು ಸಾಲದು ಅಂತ ಹೇಳಿ ಅನ್ನಿಸ್ತಾ ಇದೆ. ಹಾಗೂ ಕೂಡ ಇಷ್ಟೊಂದು ಕ್ರೀಡಾಕೂಟದಲ್ಲಿ ಬಂದಿರ್ತಕ್ಕಂಥ ಮಕ್ಕಳಿಗೆ ಮಳೆಯ ಅಡಚಣೆ ಉಂಟಾಗ್ತಾ ಇದೆ ಅನ್ನೋದೇ ಒಂದು ಬೇಸರದ ಸಂಗತಿಯಾಗಿದೆ. ಈಗಾಗಲೇ ಉದ್ಘಾಟನಾ ಕಾರ್ಯಕ್ರಮ ಮುಗ್ದಿದ್ದು, ಮಳೆಯ ನಿಲ್ಲುವಿಕೆಗಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ. ಹಾಗೇನೆ ಈ ಮೂಲಕವಾಗಿ ಎಲ್ಲ ಮಕ್ಕಳಿಗೂ ಶುಭವಾಗ್ಲಿ, ಎಲ್ಲರೂ ಕೂಡ ಆಟದಲ್ಲಿ ಗೆದ್ದೆನೆಂದು ಹಿಗ್ಗಬೇಡ, ಸೋತೆನೆಂದು ಕುಗ್ಗಬೇಡ, ನೀನು ಮುಂದೆ ಮುಂದೆ ಸಾಗು ಅಂತೇಳಿ ಎಲ್ಲ ಮಕ್ಕಳಿಗೂ ಶುಭ ಹಾರೈಸ್ತಾ ಇದ್ದೇನೆ. ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿನ್ ಆದಂತ ಬಹುಮಾನವನ್ನ ಗೆದ್ದಂತ ಮಕ್ಕಳು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿಂದ ನಂತರ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಹೀಗೆ ಇದು ಪ್ರಥಮ ಹಂತ ಆಗಿದ್ದು ತಾಲೂಕು ಮಟ್ಟಕ್ಕೆ ಮುಂದಿನ ಹಂತದಲ್ಲಿ ಹೋಗ್ತಾ ಇದ್ದಾರೆ. ಕ್ರೀಡಾಕೂಟದಲ್ಲಿ ಶಿಕ್ಷಕ ವೃಂದದವರು ಭಾಗವಹಿಸಿದ್ದರು.